ಸುನೀಲ್ ಹೇಳ್ತೀನಿ ಹರಟೆ ವಿತ್ ನಾನು ಹೇಳ್ತೀನಿ ವೆಲ್ಕಮ್ ಟು ಪೋಸ್ಟ್ ಮ್ಯಾಚ್ ಹರಟೆ ವಿತ್ ಅನ್ಫಿಲ್ಟರ್ಡ್ ಬ್ಯಾಚುಲರ್ಸ್. ಗೆಲ್ತೀರಾ ಅನ್ಕೊಂಡಿದ್ರಾ ನೀವು? ಗೆಲ್ತೀರಾ ಅನ್ಕೊಂಡಿದ್ರಾ ನಾವು? ನೀವೆಲ್ಲ ನಾವು ಗೆಲ್ತೀರಾ ಅನ್ಕೊಂಡಿದ್ರಾ? ಚಾನ್ಸೇ ಇಲ್ಲ. ಇವತ್ತು ಮ್ಯಾಚ್ ಇದ್ದಿದ್ದು ಮುಂಬೈ ವರ್ಸಸ್ SRH. ಅದು ವಾಂಖೇಡೆಯಲ್ಲಿ ಟಾಸ್ ಗೆದ್ಬಿಟ್ಟು ಏನ್ ಮಾಡ್ತೀರಾ ನೀವು? ಆಬ್ವಿಯಸ್ಲಿ ಟಾಸ್ ಗೆದ್ದು ವಾಂಖೇಡೆಯಲ್ಲಿ ಏನ್ ಮಾಡ್ತೀರಾ ಬ್ರೋ ನೀವು? ನಾವು ಬ್ಯಾಟಿಂಗ್ ಮಾಡ್ತೀವಿ. ಅದು ಅಲ್ಲೇ ಮ್ಯಾಚ್ ಹತ್ತಿದ್ದು. ಟಾಸ್ ಗೆದ್ದು ನಮ್ಮ ಅಣ್ಣ, ನಮ್ಮ ಕ್ಯಾಪ್ಟನ್, ನಿನ್ ಬಗ್ಗೆ ಯಾವ ವಿಡಿಯೋಲ್ಲೂ ಏನು ಹೇಳಕ್ಕಾಗಿಲ್ಲ, ಇವತ್ತು ಹೇಳ್ತೀನಿ. ಟಾಸ್ ಗೆದ್ದು ನೀನು ಬ್ಯಾಟಿಂಗ್ ಮಾಡ್ತೀಯ ವಾಂಖೇಡೆಯಲ್ಲಿ. ರೀಸನ್ ಕೊಟ್ಬಿಟ್ಟು ತುಂಬಾ ಬ್ರೀಸ್ ಇದೆ, ಕೋಲ್ಡ್ ಇದೆ, ಡ್ಯೂ ಬರಲ್ಲ. ಅದು ಸಮುದ್ರ ಹತ್ರ ಬಾಲ್ ಹೊಡೆದು ಸಮುದ್ರಕ್ಕೆ ಹೋಗುತ್ತೆ, ಅಲ್ಲಿ ನಿಮ್ಗೆ ಏನು ಬರಲ್ಲ, ಡ್ಯೂ ಇದೆ, ಏನ್ ಡ್ಯೂ ಬರಲ್ಲ ಅಂತೇಳಿ ಬ್ಯಾಟಿಂಗ್ ತಗೊಂಡ್ರು. ಓಕೆ, ನಾನು ಅಲ್ಲೇ ಅನ್ಕೊಂಡೆ ಗುರು ನೀನ್ ಏನ್ ಎಲ್ಲ ಡಿಫ್ರೆಂಟ್ ಮಾಡ್ಕೊಂಡು ಈ ಸೀಸನ್. ಓಕೆ, ಆಗ್ತಿಲ್ಲ. ಟಾಸ್ ಗೆದ್ರೆ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಬಟ್ ಆಕ್ಚುಲಿ ಖುಷಿಯಾಗಿದ್ದೀನಿ ಗೊತ್ತಾ? ಕೇಳಿಲ್ಲ, ನಾ ಆಕ್ಚುಲಿ ಖುಷಿಯಾಗಿದ್ದೀನಿ. ಏನ್ ಗೊತ್ತಾ, 300 ಹೊಡ್ಸ್ಕೊಂಡಿಲ್ಲ. ಟಾಸ್ ಗೆದ್ದು ನಮ್ಮ ಹಾರ್ದಿಕ್ ಪಾಂಡ್ಯ ಬ್ಯಾಟಿಂಗ್ ತಗೊಂಡ್ರು. ಅದಕ್ಕೊಂದು ರೌಂಡ್ ಆಫ್ ಅಪ್ಲೋಸ್. ಯಾಕೆ ಅಂದ್ರೆ ಬಾಲಿಂಗ್ ತಗೊಂಡಿದ್ರೆ 300 ಎಲ್ಲೂ ನನಗೆ ಮಿಸ್ ಆಗೋ ಚಾನ್ಸೇ ಕಾಣಿಸ್ತಿಲ್ಲ ಗುರು. ಟಾಸ್ ಗೆದ್ದು ಬ್ಯಾಟಿಂಗ್ ತಗೊಂಡ್ರು ಮುಂಬೈ. ಅಣ್ಣ ಬ್ಯಾಟಿಂಗ್ ಕಳಿಸಿದ್ರು. ಒಳ್ಳೆ ಸ್ಟ್ಯಾಂಡ್ ಆಕ್ಚುಲಿ. ಜಾಕ್ಸ್ ಓಪನಿಂಗ್ ಬಂದ್ರು. ರಿಕಲ್ಟನ್ ಕ್ಲಾಸಿ ಸೆಂಚುರಿ ಗುರು. ರಿಕಲ್ಟನ್ ಬ್ಯಾಟಿಂಗ್ ಬಗ್ಗೆ ಮಾತಾಡಂಗಿಲ್ಲ. ಕ್ರೇಜಿ ಬ್ಯಾಟಿಂಗ್ ಬೈ ರಿಕಲ್ಟನ್. ಒಳ್ಳೆ ಬ್ಯಾಟಿಂಗ್ ನಮ್ಮ ಎಕ್ಸ್ ಹುಡುಗ ವಿಲ್ ಜಾಕ್ಸ್ ಸ್ಟಾರ್ಟಿಂಗ್ ನೆಕ್ಸ್ಟ್ ಲೆವೆಲ್ ಆಡಿದ್ರು. 46 ರನ್ಸ್ ಹೊಡೆದ್ರು, ಚೆನ್ನಾಗಿ ಆಡಿದ್ರು. ರಿಕಲ್ಟನ್ ಸೆಂಚುರಿ, ಕ್ರೇಜಿ ಬ್ಯಾಟಿಂಗ್. ಅದಾದ್ಮೇಲೆ ಸೂರ್ಯ ಬಂದ್ರು. ಅವ್ರಿಗೆ ಗೊತ್ತಿಲ್ಲ ಏನಕ್ಕೆ ಬಂದ್ರು ಅಂತ. ಬಂದ್ರು, ಹೋದ್ರು. ಯಾಕೆ ಸೂರ್ಯ ಹಿಂಗ್ ಆಡ್ತಿದ್ದೀರಾ? ಆಗ್ತಿಲ್ಲ ನೋಡಕ್ಕೆ. ವಿ ವಾಂಟ್ ರಿಯಲ್ ಸೂರ್ಯ ಬ್ಯಾಕ್. ನಿಮ್ಮೇಲೆ ಬರ್ಲಿ ಬಿಡಿ. ಬೇಡ ಪ್ಲೀಸ್, ನಮ್ಮ ಮೇಲೆ ಅಂತೂ ಆಡೋದ್ ಬೇಡ. ಈಗ ನೆಕ್ಸ್ಟ್ RCB ಆಗಿದ್ದಾರೆ. ನೀವು ಟ್ರಾವಿಸ್ ಝೆಡ್ ನ ನೀವು ಫಾರ್ಮ್ ಗೆ ತಂದ್ಬಿಟ್ಟಿದ್ದೀರಾ ಬ್ರೋ. ಬಿಡಿ, ಬ್ಯಾಟಿಂಗ್ ಅದೆಲ್ಲ ಆಯ್ತು, ಇದೆಲ್ಲ ಆಯ್ತು. ತಿಲಕ್ ಬಂದ್ ಸ್ವಲ್ಪ ಹೊಡೆದ್ರು. ಹಾರ್ದಿಕ್ ಬಂದ್ಬಿಟ್ಟು ಒಂದ್ 2 6 1 4 ಹೊಡೆದು 30 ರನ್ ಹೊಡೆದು ಹೋಯ್ತು. ಒಳ್ಳೆ ಸ್ಕೋರ್ ಆಗಿತ್ತು. ಆಕ್ಚುಲಿ ಸ್ವಲ್ಪ ಕಮ್ಮಿ ಆಯ್ತು. ಲಾಸ್ಟ್ 4 ಓವರ್ಸ್ಗೆ 40 ರನ್ಸ್ ಅಷ್ಟೇ ಹೊಡೆದಿದ್ದು. ಅದು ಬಿಟ್ರೆ ನಾವು ಆಕ್ಚುಲಿ 60 ರನ್ಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಲಾಸ್ಟ್ 4 ಓವರ್ಗೆ. ಸುಮ್ಮನೆ ಬ್ರೋ, ಬೌಲಿಂಗ್ ಅಲ್ಲ ಮರ, ಬ್ಯಾಟಿಂಗ್ ಅಲ್ಲಿ ಆಯ್ತಾ. ಬುಮ್ರಾಗ 50 ಹೊಡ್ಸ್ಕೊಂಡಿದ್ದೀರಾ ಗುರು. ಬುಮ್ರಾ 243 ಹೊಡೆದ್ರು ಆಸ್ ಎ ಬ್ಯಾಟಿಂಗ್ ಯೂನಿಟ್. 243 ಹೊಡೆದ್ರು. ಚೇಜ್ ಬಂತು. ನಾನು ಅವಾಗ ಇವನಿಗೆ ಮಿಡ್ ಇನ್ನಿಂಗ್ಸ್ ಎಲ್ಲ ಹೇಳ್ತಿದ್ದೆ, ಅಲ್ಲ ನಮ್ಮವ್ರು ಹಿಂಗೆ ಬ್ಯಾಟಿಂಗ್ ಆಡ್ತಿದ್ದಾರೆ ಅಂದ್ರೆ ನನಗೆ ಟೆನ್ಷನ್ ಆಗ್ತಿದೆ, ಖುಷಿ ಆಗ್ತಿಲ್ಲ. ಎಕ್ಸಾಕ್ಟ್ಲಿ. ನಾನು ಫಸ್ಟ್ 10 ಓವರ್ಸ್ ಫಸ್ಟ್ 2-3 ಹಾರ್ದಿಕ್ ಪಾಂಡ್ಯನೇ ಹಂಗ್ ಹೊಡಿಬೇಕಾದ್ರೆ ಫಾರ್ಮ್ ಅಲ್ಲಿ ಹಾರ್ದಿಕ್ ಪಾಂಡ್ಯನೇ ಹಂಗ್ ಹೊಡೆದಿದ್ದಾರೆ. ಅಭಿಷೇಕ್ ಶರ್ಮಾ, ಟ್ರಾವಿಸ್ ಝೆಡ್ ಅವ್ರ ಹೆಂಗ್ ಹೊಡಿಬೇಡ ಅಂತ ಗೆಸ್ ಮಾಡಿದ್ರು. ಐ ಡೋಂಟ್ ನೋ ಅದು ಹಿಂಗ್ ಗೆಸ್ ಮಾಡಿದ್ರೆ ಏನಂತ. ಎಕ್ಸಾಕ್ಟ್ಲಿ ಹಂಗೆ ಧ್ವಂಸ ಮಾಡಿದ್ರೆ 129 ಪಾರ್ಟ್ನರ್ಶಿಪ್ ಬ್ರೋ, ಓಪನಿಂಗ್ ಪಾರ್ಟ್ನರ್ಶಿಪ್. ಆಕ್ಚುಲಿ ಏನಾಯ್ತು ಅಂದ್ರೆ 2 ಕ್ಯಾಚ್ ಬಿಟ್ರು. ಆಮೇಲೆ 1 ಕ್ಯಾಚ್ ಕೀಪರ್ಗೆ ಅಪೀಲೇ ಮಾಡಿಲ್ಲ. ಎಲ್ಲ ಆಯ್ತು. ಟ್ರಾವಿಸ್ ಹೆಡ್ ನಾಯಿ ಹೊಡೆದಂಗ್ ಹೊಡೆದ್ರು. ಅದೆಲ್ಲ ಆದ್ಮೇಲೆ ಕಾರ್ನೇಜ್ ಬೈ ಕ್ಲಾಸಿನ್ ಅಷ್ಟೇ. ಅಣ್ಣ ಬಂದ 2-3 ವಿಕೆಟ್ ಸಡನ್ ತೆಗೆದು ಬಿಟ್ರು ನಮ್ಮವರು. ನಾನೇನೋ ಕಮ್ ಬ್ಯಾಕ್ ಮಾಡ್ಬೋದಾ ಅನ್ಕೊಂಡೆ. ಕ್ಲಾಸ್ ಪ್ಲಸ್ ಮಾಸ್ ಎಲ್ಲ ಆಡಿದ್ರು. ಓಕೆ, ಇನ್ನೊಂದು ವಿಕೆಟ್ ಹೋಯ್ತು. ಮತ್ತೆ ಬಂದ್ರು ನಮ್ ಸಾಯಿಲರ್. ಯಾರು ಗುರು ನೀನು? 10 ಬಾಲಿಗೆ 31 ಬುಮ್ರಾಗೆ ನೋ ಲುಕ್ ಶಾಟ್ ಹೊಡಿತೀಯ ಅಂದ್ರೆ ನೀನ್ ಏನ್ ಗುರು? ಸ್ಟ್ರೈಟ್ ಡೌನ್ ದ ಗ್ರೌಂಡ್. ಹೇಳು ನೀನ್ ಏನ್ ಗುರು? ಬುಮ್ರಾಗೆ 54 ರನ್ಸ್ ಬ್ರೋ. ಏನ್ ಬುಮ್ರಂಗ್ 2 ಕೊಂಬಿದ್ಯಾ? ನಮ್ ಮಾತಾಡ್ತಾರಲ್ಲ ಬುಮ್ರಂಗ್ 2 ಕೊಂಬಿದ್ಯಾ? ಸರಿಯಾಗಿ ಆಡಿದ್ರು ಇವತ್ತು. ಮುಂಬೈ ಇಂಡಿಯನ್ಸ್ ಧ್ವಂಸ 240+ ಟಾರ್ಗೆಟ್ ನ ಚೇಸ್ ಮಾಡ್ಬಿಟ್ಟಿದ್ದಾರೆ. ಏನ್ ಹೇಳಕ್ಕಿಲ್ಲ ಅಲ್ಲಿ. ಆಕ್ಚುಲಿ ಏನ್ ಗೊತ್ತಾ, ಬಾಲಿಂಗ್ ಆಪ್ಷನ್ಸ್ ಅಲ್ಲಿ ನಿನ್ಗೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಶಾರ್ದುಲ್ ಠಾಕೂರ್ನ ಕರ್ಕೊಂಡ್ ಬಂದಿದ್ಯಾ. ಇಂಪ್ಯಾಕ್ಟ್ ಪ್ಲೇಯರ್ ನ ಕಸ್ಬಿಟ್ಟು ಅವ್ರಿಗೆ ಚಾನ್ಸ್ ಕೊಟ್ಟಿಲ್ದಿರೋ ಮೊದಲು ಏಕೈಕ ಟೀಮ್ ಅಂದ್ರೆ ದಿಟ್ ಈಸ್ ಮುಂಬೈ ಇಂಡಿಯನ್ಸ್. ಇಂಪ್ಯಾಕ್ಟ್ ಪ್ಲೇಯರ್ ಇಂಪ್ಯಾಕ್ಟ್ ಮಾಡೋ ಆಪ್ಷನ್ ಕೊಟ್ಟಿಲ್ಲ. ನಿಜವಾಗ್ಲು ಹೆಂಗು ಖುಷಿ ಆಗ್ತಿದೆ ಅಂದ್ರೆ ಏನ್ ಹೇಳ್ಬೇಕು ಅಂದ್ರೆ ಗೊತ್ತೇ ಆಗ್ತಿಲ್ಲ ಗುರು ನಿಮ್ಗೆ. ಕೆಲವೊಬ್ಬರಿಗೆ
ಕಣ್ಣೀರಲ್ಲಿ ಆನಂದ ಬಾಷ್ಪ ಬರುತ್ತೆ, ಇವನ್ಗೆ ನಗುಲಿ ದುಃಖ ಬರ್ತಾ ಇದೆ. ಗುರು ಏನ್ ಮಾಡಕ್ಕಾಗಲ್ಲ, ಏನ್ ಹೇಳ್ಬೇಕು ಕಾಣಿಸ್ತಾ ಇದೆ ಆ ದುಃಖ ನಗುಲಿ ತೋರ್ಸ್ಕೊಳ್ತಿದ್ದಾರೆ ನಮ್ ಬ್ರೋ. ನಾನು ಆಯ್ತಾ, ಪ್ರತಿ over ನೀವೇನೇ ಇದ್ರು ಕಮೆಂಟ್ ಮಾಡಿ, ಮ್ಯಾಚ್ ಆಗಿತ್ತು ಅಂತ ಹೇಳಿ, ನನ್ಗೆ ಅರ್ಥ ಆಗ್ತಿದೆ ಫ್ರಸ್ಟ್ರೇಷನ್. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಾಳೆ ನಮ್ ಕ್ಯಾಪ್ಟನ್ ಬಗ್ಗೆ ಹೇಳ್ಬೇಕು ಗುರು. ಕ್ಯಾಪ್ಟನ್ಸಿ ನೆಕ್ಸ್ಟ್ ಲೆವೆಲ್. ನಿನ್ ಬಾಲಿಂಗ್ ಯಾವಾಗ ಅಂದ್ರೆ ಕ್ಲಾಸಿನ್ ಸೆಟ್ ಆದಾಗ ಸ್ಪಿನ್ನರ್ ಕೊಡ್ತೀಯಾ, ಫಿಲ್ ಸಾಲ್ಟ್ ಸೆಟ್ ಆದಾಗ ಸ್ಪಿನ್ನರ್ ಕೊಡ್ತೀಯಾ, ಆಮೇಲೆ ಅಶ್ವಿನಿ ಕುಮಾರ್ ಚೆನ್ನಾಗಿ ಹೊಸ್ಕೊಂಡಾಗ ಅವನಿಗೆ ಕೊಡ್ತೀಯಾ, ಶರ್ದುಲ್ ಕರ್ಕೊಂಡ್ಬಂದು ಸುಮ್ನೆ ನಿಲ್ಸ್ತೀಯಾ, ಒಳ್ಳೆ ಕಂಟ್ರೋಲ್ ಆದ್ಮೇಲೆ ನೀನ್ ಬರ್ತೀಯಾ, ಒಳ್ಳೆ ಎಲ್ಲ ಆ ಓವರ್ ಹೊಡಿಲೇಬಾರ್ದು ನೀನ್ ಬಂದು ಹಾಕ್ಬಿಟ್ಟು ಚೆನ್ನಾಗ್ ಮಾಡ್ಬಿಡ್ತೀಯಾ. ಏನ್ ಮಾಡ್ತಿದ್ಯಾ ಗುರು? ಈ ಗ್ರೌಂಡಿಗೆ ಬರಕ್ ಎದುರುತ್ತಿದ್ರು ಟೀಮ್ಸ್ ಬಂದು ಬೀಟ್ ಮಾಡಿ. ಈಗ ಹೆಂಗಿದೆ, ನನ್ಗೊಂದು ಒಂದ್ ಕಡೆ ಮ್ಯಾಚ್ ಸಿಕ್ಕರೆ ಸಾಕು, 2 ಪಾಯಿಂಟ್ ಒಳ್ಳೆ ರನ್ ರೇಟ್ ಮೇಲೆ ಗೆತ್ಕೊಂಡು ಗುರು. ಹೆಂಗಾರ ಮಾಡು, ಈ ಸೀಸನ್ ಆಯ್ತು, ನೆಕ್ಸ್ಟ್ ಸೀಸನ್ ಹೆಂಗಾರ ಮಾಡಿ ಕ್ಯಾಪ್ಟನ್ಸಿ ಬಿಟ್ಬಿಡು. ನೀನು ಒಳ್ಳೆ ಪ್ಲೇಯರ್ ಆಗಿರ್ಬೋದು, ಕ್ಯಾಪ್ಟನ್ಸಿ ಇಂಡಿಯನ್ ಪ್ಲೇಯರ್ ಯು ಡಿಡ್ ವೆರಿ ವೆಲ್ ಬ್ರೋ, ಬಟ್ ನಿನ್ ಕ್ಯಾಪ್ಟನ್ಸಿ ಆಗ್ತಿಲ್ಲ. ಬೆಟರ್ ಯು ಸ್ಟೆಪ್ ಡೌನ್ ಫ್ರಮ್ ಕ್ಯಾಪ್ಟನ್ಸಿ. ಇಟ್ಸ್ ಅ ವೆರಿ ಗುಡ್ ಥಿಂಗ್. ನಿಂಗೆ ಪರ್ಸನಲಿ ಹೆಲ್ಪ್ ಆಗುತ್ತೆ. ಬಟ್ ನಮ್ಗೆ ಬೇರೆ ತಿಲಕ್ ವರ್ಮಾ ಇದಾನೆ, ಸೂರ್ಯ ಇದಾರೆ, ಎಲ್ಲ ಇದಾರೆ, ಏನೋ ಮಾಡ್ಕೊಂತಾರ ನಮ್ಮರು, ಕೊಟ್ಬಿಡು. ಸರಿ ಬ್ರೋ, ನೆಕ್ಸ್ಟ್ ಸೀಸನ್ ಪಕ್ಕ ಎಕ್ಸಾಕ್ಟ್ಲಿ ನಂಗೆ ಗೊತ್ತಾಗ್ತಿದೆ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿ ಎಷ್ಟು ಇಂಪಾರ್ಟೆನ್ಸ್ ಇತ್ತು ಅಂತ. ಆಕ್ಚುಲಿ CSK MS ಧೋನಿ ಕ್ಯಾಪ್ಟನ್ಸಿ ಎಷ್ಟು ಇಂಪಾರ್ಟೆನ್ಸ್ ಇತ್ತು ಅಂತ ಇವಾಗ ಗೊತ್ತಾಗ್ತಿದೆ. ನನಗೂ ಗೊತ್ತಾಗ್ತಿದೆ. ಕೊಹ್ಲಿ. ಥ್ಯಾಂಕ್ ಯು ಗೈಸ್. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ನಾಳೆ RCB ಮ್ಯಾಚ್. ಸ್ಟೇ ಟ್ಯೂನ್ಡ್. ಒಳ್ಳೆ ವಿಡಿಯೋ ಬರುತ್ತೆ. ಅಂಟಿಲ್ ದೆನ್ ನಮ್ದು RCB ಮ್ಯಾಚ್ ವ್ಲಾಗ್ ಇದೆ, ನೋಡ್ಕೊಂಡ್ ಬನ್ನಿ, ಚೆನ್ನಾಗಿದೆ. ಅಲ್ಲಿವರೆಗೂ ಸಿಗ್ತೀವಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.